ತಾಯವ್ವ ಅಂತ ಬಂದಾಗ ಹಲವು ಪ್ರಥಮಗಳಿಗೆ ನಾವು ಒಳ್ಳೆ ಕಥೆಯನ್ನು ಇಟ್ಕೊಂಡು ಒಂದು ಅದ್ಭುತ ಕಥೆಯನ್ನು ಜನರಿಗೆ ಕೊಟ್ಟಿದ್ದೀರಾ. ಇವತ್ತು ರಿಲೀಸ್ ಆಗಿದೆ. ನಿರ್ಮಾಪಕರು ಆ ಖುಷಿಯನ್ನು ಸೆಲೆಬ್ರೇಟ್ ಮಾಡೋದಾದರೆ ನಾನು ಹೇಳ್ಕೊತೀನಿ. ಎಸ್, ತುಂಬ ಖುಷಿ ಆಯಿತು. ಯಾಕೆಂದರೆ ಇಟ್ಸ್ ಅ ವೆರಿ ಕಾಂಟೆಂಟ್ ಓರಿಯೆಂಟೆಡ್ ಆ್ಯಂಡ್ ವೆರಿ ಟಚಿ ಸ್ಟೋರಿ. ದೇರ್ ಫೋರ್ ಐ ರಿಯಲಿ ಲವ್ ಇಟ್ ಆ್ಯಂಡ್ ಐ ರೆಸೊನೇಟ್ ವಿತ್ ದಿಸ್. ಅದಕ್ಕೋಸ್ಕರ ನನಗೆ ಈ ಸ್ಟೋರಿ ಜೊತೆ ರೆಸೊನೇಟ್ ಆಗೋ ಕಾರಣದಿಂದ ನನಗೆ ಬಹಳ ಖುಷಿ ಆಗ್ತಾ ಇದೆ. ಇದು ಸುದೀಪ್ ಸರ್ ಅವರ ಮೊದಲ ಸಿನಿಮಾ ಕೂಡ ತಾಯವ್ವ ಅನ್ನೋ ಟೈಟಲ್. ಇದೀಗ ನೀವು ಕೂಡ ತಾಯವ್ವ ಅಂತ ಆ ಟೈಟಲ್ನ ಹೆಸರನ್ನ ಇಟ್ಟಿದ್ದೀರಾ. ಯಾಕೆ ಅದಕ್ಕೂ ಇದಕ್ಕೆ ಏನಾದ್ರು ಸಂಬಂಧ ಇದೆಯಾ ಹೇಗೆ ಅಂತ ಹೇಳಿ? ಈ ಸಂಬಂಧ ಅಂತೂ ಏನೂ ಇಲ್ಲ. ಆದರೆ ಆ್ಯಕ್ಚುಲಿ ಇದರಲ್ಲಿ ದ ಸ್ಟೋರಿ of the lady is just like a mother. She is a universal mother ಥರ, ಎಂಬಾಡಿಮೆಂಟ್ ಆಫ್ ಲವ್ ಥರ. ಅದರಿಂದ ಒಂದು ತಾಯಿ ಅನ್ನೋದು ಯಾವಾಗಲೂ ಒಂದು ಪ್ರೀತಿಯ ಒಂದು ಎಕ್ಸಾಂಪಲ್ ಅಲ್ವಾ ಯಾವಾಗಲೂ. ಅದಕ್ಕೋಸ್ಕರ ತಾಯವ್ವ ಅಂತ ಇಟ್ಟಿರೋದು. ಸೂಲಗಿತ್ತಿ ನರಸಮ್ಮ ಅವ್ರಿಗೆ ಸಂಬಂಧಪಟ್ಟಂತೆ ಏನೋ ವಿಚಾರಗಳು ಇದೆಯಾ ಹೇಗೆ ಈ ಸಿನಿಮಾದಲ್ಲಿ ಅಂತ ಹೇಳಿ? ಅವ್ರದ್ದೇನು ವಿಚಾರ ಇಲ್ಲ, ಆದರೆ ಅವ್ರದ್ದು ಇನ್ಸ್ಪಿರೇಷನ್ ತೊಗೊಂಡು ಮಾಡಿದ್ದೀವಿ. ಅವರು ಪದ್ಮಶ್ರೀ ಅವಾರ್ಡಿ, ಮತ್ತು ಅವ್ರ ಇನ್ಸ್ಪಿರೇಷನ್ ಅವರಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಮತ್ತು ಒಂದು ಸ್ಪಿರಿಚುವಲ್ ಪವರಿಂದ ಅವರು ಮಾಡ್ತಾ ಇದ್ದಿದ್ದು ಒಳ್ಳೆ ಕೆಲಸನ ಒಂದು ಬೇರೆ ರೀತಿ ಸ್ಟೋರಿ ರೀತಿಯಲ್ಲಿ ನಾವು ಅದನ್ನು ಹೇಳಿದ್ದೀವಿ. ಮ್ಯಾಮ್, ಈಗ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂಥ ಸಂದರ್ಭದಲ್ಲಿ ಇದು ನಿಮ್ಮ ಮೊದಲ ಪ್ರಯತ್ನ, ಆದರೆ ಶಿಕ್ಷಣ ಸಂಸ್ಥೆಗಳ ಮೂಲಕ ದೊಡ್ಡ ಕ್ರಾಂತಿಯೇ ಮಾಡಿಬಿಟ್ಟಿದ್ದೀರಾ. ಎಜುಕೇಷನ್ ಅಂತ ಬಂದಾಗ ದೊಡ್ಡ ಕ್ರಾಂತಿನೇ ಇದೆ ನಿಮ್ಮದು. ಅಷ್ಟು ಮಕ್ಕಳಿಗೆ ಎಜುಕೇಷನನ್ನು ಕೊಡ್ತಾ ಇದ್ದೀರಾ, ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋದಾದರೆ? ಹೌದು, ನಾವು ಶುರು ಮಾಡಿದ್ದು 1985 ಓನ್ಲಿ ವಿತ್ 27 ಸ್ಟೂಡೆಂಟ್ಸ್. ಇವಾಗ ವಿ ಹ್ಯಾವ್ ಅಬೌಟ್ 9,000 ಸ್ಟೂಡೆಂಟ್ಸ್ ವಿತ್ ಅಸ್. ನಾನು ನಮ್ಮ ಹಸ್ಬೆಂಡ್ ತುಂಬ ವರ್ಕ್ ಮಾಡಿದ್ದೀವಿ ಇಬ್ಬರೂ ಜೊತೆಯಲ್ಲಿ ಇದಕ್ಕೋಸ್ಕರ. ಆ್ಯಂಡ್ ವಿ ಹ್ಯಾವ್ ಮೇಡ್ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್. ಯಾಕೆಂದರೆ ಎಲ್ಲ ಟೀಚಿಂಗ್ ಬ್ಯಾಕ್ಗ್ರೌಂಡ್, ಇಲ್ಲಿ ಟ್ರಸ್ಟೀಸ್ ಎಲ್ಲ ಟೀಚಿಂಗ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಆ ರೀತಿ ಆಗಿದೆ. ಒಂದು ಅದ್ಭುತ ಸಿನಿಮಾನ ಕೊಟ್ಟಿದ್ದೀರಾ. ಸಿನಿಮಾ ರಂಗಕ್ಕೆ ಎಂಟ್ರಿ ಯಾಕೆ ಅಂತ ಮುಂದೊಂದು ದಿನ ನಾವು ನಿರೀಕ್ಷೆ ಮಾಡ್ಬೋದು, ನಿಮ್ಮ ಕಡೆಯಿಂದ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡುವಂಥ ಸಾಧ್ಯತೆ ಇದೆ, ನಿರೀಕ್ಷೆ ಮಾಡ್ಬೋದು ನೀವು ಅಂತ ಹೇಳಿ? ವೈ ನಾಟ್, ಫಸ್ಟ್ ಆಫ್ ಆಲ್. ಯಾಕೆಂದರೆ ಎಲ್ಲ ಇವಾಗ ಆ ಥರ ಏನು ಲಿಮಿಟೆಡ್ ಇಲ್ಲ. ಎಲ್ಲ ಫೀಲ್ಡರು ಎಲ್ಲದಕ್ಕೂ ಎಂಟ್ರಿ ಮಾಡ್ತಾರೆ. ಕ್ರಿಕೆಟರ್ಸ್ ಎಂಟರ್ ಟು ದ ಬಿಸ್ನೆಸ್ ಆಫ್ ಸೋ ಮೆನಿ ಥಿಂಗ್ಸ್, ಅಥವಾ ರೆಸ್ಟೋರೆಂಟ್ಸ್ ಓಪನ್ ಮಾಡೋದಾಗಲಿ, ಅಥವಾ ಎನಿ ಕೈಂಡ್ ಆಫ್ ಥಿಂಗ್ಸ್. ಇದು ಒಂದು ಮಾಧ್ಯಮದಲ್ಲಿ ನಾವು ಚೆನ್ನಾಗಿ ಸ್ಟೋರಿ ಹೇಳ್ಬೋದು ಪಬ್ಲಿಕ್ಗೆ, ಸೊಸೈಟಿಗೆ ಒಳ್ಳೆ ಒಳ್ಳೆ ಕಂಟೆಂಟ್ಸ್ ಇಟ್ಕೊಂಡು ನಾವೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಅಂತ ಅಷ್ಟೇ ಮಾಡಿರೋದು. ನನಗಿದು ಭಾರಿ ಇಷ್ಟ ಆಯಿತು. ಯಾಕೆಂತಂದರೆ ಐ ನೋ ದಟ್ ಈಗಲೂ ಕೂಡ ಹೆಣ್ಮಕ್ಳು ಹಳ್ಳಿನಲ್ಲಿ ತುಂಬ ಇದನ್ನು ಫೇಸ್ ಮಾಡ್ತಾ ಇದ್ದಾರೆ. ಒಂದು ತಾರತಮ್ಯ ಇದ್ದೇ ಇರುತ್ತೆ. ಏನೋ ಅಡುಗೆ ಮಾಡೋದು ಕಲಿಬೇಕು, ಅಥವಾ ಡ್ರೆಸ್ಸಿಂಗ್ ಹಿಂಗೆ ಮಾಡಬೇಕು, ಅಥವಾ ಏನೋ ಕೆಲವರು ಓದೋದಕ್ಕೂ ಹೇಳ್ತಾರೆ. ಬಟ್ ಓದೋದಕ್ಕೆ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ ಜಾಸ್ತಿ ಈಗಿನ ಕಾಲದಲ್ಲಿ. ಬಟ್ ಡೆಫಿನೆಟ್ಲಿ ಡ್ರೆಸ್ಸಿಂಗ್ಗೆ, ಟೈಮಿಂಗ್ಸ್ಗೆ ಅದು ಇದು ಎಲ್ಲ ಹೇಳ್ತಿರ್ತಾ ಇದ್ರಲ್ಲ ಮುಂಚೆ ಎಲ್ಲ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಲಿಟಲ್ ಬಿಟ್ ಅಬೌಟ್ ದೋಸ್ ಥಿಂಗ್ಸ್, ನಾಟ್ ರಿಲೇಟೆಡ್ ಟು ಎಜುಕೇಷನ್ ಬಟ್ ರಿಲೇಟೆಡ್ ಟು ಟೈಮಿಂಗ್ಸ್ಗೆ, ಅಥವಾ ಏನಾದ್ರು ಕೆಲಸ ಕಲಿಬೇಕು ಆ ವಿಷಯದಲ್ಲಿ. ಅದಕ್ಕೋಸ್ಕರ ಒಂದು ಅದನ್ನು ಮನಸ್ಸಲ್ಲಿ ಇತ್ತು ನನಗೆ. ಈ ಸ್ಟೋರಿ ಬಂದ ತಕ್ಷಣ ಇಮಿಡಿಯೇಟ್ಲಿ ನನಗೆ ರೆಸನೇಟ್ ಆಯ್ತಿದ್ದು. ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ, ಎಷ್ಟು ದಿನ ತಗೊಂಡಿದ್ದೀರಾ, ತಾರಾ ಬಳಗದ ಕಂಪ್ಲೀಟಾಗಿ ಹೇಳೋದಾದ್ರೆ? ಇದು ನಾವು ಎಲ್ಲ ಸೇರಿ 25 ಡೇಸ್ ಶೂಟಿಂಗ್ ಆಯಿತು. ಆಮೇಲೆ ಇದು ನಾವೆಲ್ಲ ಇಂಟೀರಿಯರ್ಸ್ ಆಫ್ ದ ರೂರಲ್ ಇಂಟೀರಿಯರ್ಸು ಆ ಕಡೆ ಎಲ್ಲ ಮಾಗಡಿ ಆ ಕಡೆ ಸೈಡಲ್ಲೆಲ್ಲ ಮಾಡಿದ್ದೀವಿ. ಓಕೆ ಮ್ಯಾಮ್, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಜನ ಕೂಡ ನೋಡಿದವರು ತುಂಬ ಮೆಚ್ಕೊಳ್ತಾ ಇದ್ದಾರೆ. ಆ ಖುಷಿಯನ್ನು ಹಂಚ್ಕೊಳ್ಳೋದಾದ್ರೆ ನನಗೆ ತುಂಬ ಖುಷಿ ಆಯಿತು. ಜನರ ಸಪೋರ್ಟ್ ಸಿಗ್ತಾ ಇದೆ ಅಂದರೆ ನಂಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅವ್ರ ಸೆಂಟಿಮೆಂಟ್ಸು, ಇಮೋಷನ್ಸು ಸ್ಟಿಲ್ ಎಕ್ಸಿಸ್ಟ್ ಅಂತ ಒಂದು ಖುಷಿ ಆಗ್ತಾ ಇದೆ. ಎಷ್ಟು ಥಿಯೇಟ್ರಲ್ಲಿ ಬಿಡುಗಡೆ ಮಾಡಿದ್ದೀರಾ? ಇದು ಬೆಂಗಳೂರಲ್ಲಿ ಸುಮಾರು ಐ ಥಿಂಕ್ 9-10 ನಡೀತಾ ಇದೆ. ಬೇರೆ ಕಡೆ ಎಲ್ಲ ಸೇರಿ ಒಂದು 15 ಥಿಯೇಟರ್ಸಲ್ಲಿ ಇದೆ.